ಕಾಲೇಜು ವಿದ್ಯಾರ್ಥಿಗಳ ನಡುವೆ ರ್ಯಾಗಿಂಗ್ ವಿಚಾರಕ್ಕೆ ಗಲಾಟೆಯಾಗಿದೆ. ವಿದ್ಯಾರ್ಥಿಗಳ ಗಲಾಟೆಗೆ ಔಟ್ ಸೈಡರ್ಸ್ನವರು ಎಂಟ್ರಿ ಆಗಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ನಡುವೆ ರ್ಯಾಗಿಂಗ್ ವಿಚಾರಕ್ಕೆ ಗಲಾಟೆಯಾಗಿದೆ. ವಿದ್ಯಾರ್ಥಿಗಳ ಗಲಾಟೆಗೆ ಹೊರಗಡೆನವರು ಬಂದಿದ್ದಾರೆ. ಅದೇ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿಂದ ದಾಂಧಲೆಯನ್ನ ನಡೆಸಲಾಗಿದೆ. ಲಾಂಗು ಮಚ್ಚುಗಳಿಂದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗೆ ಪ್ರಯತ್ನಗಳಾಗಿದೆ. ಈ ವೇಳೆ ಬಬೂರ್ ರಾಯನ್ ಎಂಬಾತನಿಗೆ ಗಾಯವಾಗಿದೆ. ಲಾಲ್ಬಾಗ್ ಬಳಿ ಇರುವಂತಹ ಕಾಲೇಜಿನ ವಿದ್ಯಾರ್ಥಿಗಳು ಗಲಾಟೆ ಮಾಡಿಕೊಂಡಿದ್ದಾರೆ. ಕಾಲೇಜು ಬಳಿ ಮೊದಲು ರ್ಯಾಗಿಂಗ್ ವಿಚಾರಕ್ಕೆ ಗಲಾಟೆಯಾಗಿದೆ. ಆ ನಂತರ ಸಂಜೆ ಇಬ್ಬರು ಯುವಕರಿದ್ದ ಸ್ಥಳಕ್ಕೆ ಹೋಗಿ ಹಲ್ಲೆಗೆ ಪ್ರಯತ್ನಗಳಾಗಿದೆ. ಅಫ್ರೀದ್ ಎಂಬಾತನ ಮೇಲೆ ಪುಂಡರಿಂದ ಹಲ್ಲೆಗೆ ಪ್ರಯತ್ನಗಳಾಗಿದೆ. ಬಳಿಕ ಮನೆ ಬಳಿಯೂ ತೆರಳಿ ಹಲ್ಲೆಗೆ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಕಿಡಿಗೇಡಿಗಳು. ಬಳಿಕ ಆತನ ಸ್ನೇಹಿತ ಬಬೂರ್ ರಾಯನ್ ಮೇಲೂ ಮಾರಕಾಸ್ತ್ರದಿಂದ ಹಲ್ಲೆಯನ್ನ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರಿಂದ 4 ಅರೆಸ್ಟ್ ಕೂಡ ಮಾಡಲಾಗಿದೆ. ನೋಡಿ, ಕಾಲೇಜಿನ ಒಳಗಡೆ ಏನೇ ಗಲಾಟೆಯಾದರೂ ಕೂಡ ಅದರ ಪ್ರಿನ್ಸಿಪಾಲ್ ಬಳಿ ಹೋಗಬೇಕೇ ಹೊರತು ಅದನ್ನ ಹೊರತುಪಡಿಸಿ ಹೊರಗಡೆಯಿಂದ ಬರುವಂತಹ ಹಳೆಯ ಸ್ಟೂಡೆಂಟ್ಸ್ಗಳಿಗೆ ಏನು ಕೆಲಸ? ಅದು ಕೂಡ ಕಾಲೇಜ್ ಒಳಗೆ ಲಾಂಗು ಮಚ್ಚು ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಎತ್ತ ಸಾಕ್ತಾ ಇದೆ ಅಂತ ಹೇಳಿ ಸಮಾಜ. Abu Mesti lagi bu dukungan caku Abu Mesti lagi bu dukungan caku Abu ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿನಲ್ಲಿ ಲಾಲ್ಬಾಗ್ ಇದರ ಹತ್ರ ಅಲ್-ಅಮೀನ್ ಕಾಲೇಜ್ನಲ್ಲಿ ಸೀನಿಯರ್ಸ್ ಮತ್ತು ಜೂನಿಯರ್ ಸ್ಟೂಡೆಂಟ್ಸ್ ನಾನು ನೀನು ಅಂತ ಕ್ಯಾಂಪಸ್ ಹೊರಗಡೆ ಕ್ಯಾಂಪಸ್ ಗೇಟ್ ಹತ್ರ ಸ್ವಲ್ಪ ಬೈಮಾಟ್ ಮಾಡ್ಕೊಂಡಿದ್ದೆ. ಸೊ ಅದು ಕಾಲೇಜ್ ಮೇಲೆ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಕಾಲೇಜ್ ಮುಗಿದ್ಮೇಲೆ ಬಡ ಮಕಾನ್ ಏರಿಯಾದಲ್ಲಿ ಸೀನಿಯರ್ ಹುಡುಗರು ಯಾರಿದ್ರು ಅವರು ಹೊರಗಡೆಯಿಂದ ಒಂದಷ್ಟು ಜನರನ್ನ ಕರ್ಕೊಂಡು ಬಂದು 8 ಜನ ಆ ಏರಿಯಾದಲ್ಲಿ ಯಾರು ಬೇರೆ ವಿಕ್ಟಿಮ್ಸ್ ಇದ್ದಾರೆ ಅವ್ರ ಮುಂದೆ ಹೋಗಿ ಗಲಾಟೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ 3-4 ಹುಡುಗರು ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡುವಾಗ ಒಬ್ಬನ ಕೈಗೆ ಕಟ್ ಇಂಜುರಿ ಆಗಿದೆ. ಇಟ್ ಈಸ್ ನಾಟ್ ಅ ಮೇಜರ್ ಇಂಜುರಿ. ಕಟ್ ಇಂಜುರಿ ಆದಮೇಲೆ ಅಲ್ಲಿ ಉಳಿದವರೆಲ್ಲ ಹಿರಿಯರೆಲ್ಲ ಬಂದು ಪ್ರವೇಶ ಮಾಡಿಸಿ ಅವನ್ನ ಬಿಡಿಸಿ ಕಳಿಸ್ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ನಾವು ದಾಖಲು ಮಾಡಿದ್ದೇವೆ. ಯಾಕಂದರೆ ಅಲ್ಲಿ ಬಂದಿರ್ತಕ್ಕಂಥ ಕೆಲವರು ಕೈಯಲ್ಲಿ ವೆಪನ್ಸ್ ತಗೊಂಡು ಬಂದಿರೋದು ವಿಡಿಯೋ ಮೂಲಕ ಕಂಡು ಬಂದಿರ್ತದೆ.
ಸೊ ಹಾಗಾಗಿ ಅಲ್ಲಿ 307 ಕೇಸ್ ದಾಖಲು ಮಾಡಿ ಹೀಗಾಗಿ 4 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಿ ಸ್ಥಿತಿ ಪ್ರಕ್ರಿಯೆಯನ್ನು ಮುಗಿಸಿ ನಿನ್ನೆ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರಿಗೆ ಜುಡಿಷಿಯಲ್ ಕೇಸ್. ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಅಜಯ್, ಯಾವಾಗ ಆಗಿರುವಂತಹ ಘಟನೆ, ಯಾವ ವಿಚಾರಕ್ಕೆ ಆಯಿತು ಈ ಒಂದು ಗಲಾಟೆ? ಈ ಗಲಾಟೆ ಮನೆಯ ತನಕ ಬರುವಷ್ಟರ ಮಟ್ಟಿಗೆ ದೊಡ್ಡದಾಗೋದಕ್ಕೆ ಕಾರಣ ಏನು ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಈ ಒಂದು ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಅಂತ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಅಂದ್ರೆ ಖಾಸಗಿ ಕಾಲೇಜು ಏನು ಹೊಸೂರು ರಸ್ತೆ ಬಳಿ ಇರುವಂಥ ಲಾಲ್ಬಾಗ್ ಬಳಿ ಇರುವಂಥ ಒಂದು ಖಾಸಗಿ ಕಾಲೇಜ್ನ ವಿದ್ಯಾರ್ಥಿಗಳು ಅಂತಾನೆ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಈ ಒಂದು ಗಲಾಟೆಗೆ ಕಾರಣ ಅಂತಂದ್ರೆ ರ್ಯಾಗಿಂಗ್ ಅಂತ, ಅಂದ್ರೆ ಕಾಲೇಜಲ್ಲಿ ನಡೆದಂಥ ಒಂದು ರ್ಯಾಗಿಂಗ್. ಅಂದ್ರೆ ಅಫ್ರೀದ್ ಅಂತ ಏನು ಒಬ್ಬ ಹುಡುಗ ಇರ್ತಾನೆ, ಆತ ಏನು ಕಾಲೇಜ್ನಲ್ಲಿ ರ್ಯಾಗಿಂಗ್ ಮಾಡಿರ್ತಾನೆ ಅಂತ ಹೇಳಿ ಆತನ ಬಳಿ ಅಲ್ಲಿ ಗಲಾಟೆ ಆಗತ್ತೆ ಮೊದಲಿಗೆ. ಆನಂತರ ಆತನಿಗೂ ಕೂಡ ಅಲ್ಲಿ ಒಂದೆರಡು ಬಾರಿ ಕೂಡ ಅವರ ಒಂದು ಗ್ಯಾಂಗ್ ನಡುವೆ ಕೂಡ ಒಂದ್ ರೀತಿ ಗಲಾಟೆ ಶುರು ಆಗಿರುತ್ತೆ. ಆ ಗಲಾಟೆ ಶುರು ಆದ ನಂತರದಲ್ಲಿ ಅಫ್ರೀದ್ ಏನಿರ್ತಾನೆ, ಈತನಿಗೆ ಹೊಡಿಬೇಕು ಅಂತ ಹೇಳಿ ಮತ್ತೆ ಅಲ್ಲಿದ್ದಂತಹ ಅದೇ ಕಾಲೇಜ್ನ ಸೀನಿಯರ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಈಗಾಗಲೇ ಪಾಸ್ ಔಟ್ ಆಗಿ ಕೂಡ ಹೋಗಿರುವಂತವ್ರು, ಅವರು ಕೂಡ ಈಗಾಗಲೇ ಈ ಒಂದು ಗಲಾಟೆಗೆ ಬಂದಿರ್ತಾರೆ. ಸೊ ಹೀಗಾಗಿ ಆತ ಅಫ್ರೀದ್ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಆತನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಸೊ ಹೀಗಾಗಿ ಆ ಒಂದು ದೃಶ್ಯ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಫ್ರೀದ್ ಜೊತೆಗೆ ಆತನ ಸ್ನೇಹಿತರು ಕೂಡ ಆತ ಬಿಡಿಸೋದಕ್ಕೂ ಬರ್ತಾರೆ. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಅಲ್ಲಿರುವಂತ ಸ್ಥಳೀಯರು ಕೂಡ ಬರ್ತಾರೆ. ಆದ್ರೂ ಕೂಡ ಅಫ್ರೀದ್ಗೆ ಅಲ್ಲಿರುವಂತ ಕೆಲವೊಂದು ಮಾರಕಾಸ್ತ್ರಗಳನ್ನು ಕೂಡ ಹಿಡಿದು ಈಗಾಗಲೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಗಲಾಟೆ ವಿಚಾರ ಈಗಾಗಲೇ ಅಫ್ರೀದ್ ಕೂಡ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ರು. ಈ ಒಂದು ವಿಡಿಯೋವನ್ನ ಆಧರಿಸಿ ಜೊತೆಗೆ ಕಾಲೇಜ್ನ ಆಡಳಿತ ಮಂಡಳಿ ನೀಡಿರುವಂತ ಕೆಲವೊಂದು ವಿಚಾರಗಳನ್ನು ಕೂಡ ಆಧರಿಸಿ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ 10ಕ್ಕೂ ಹೆಚ್ಚು ಜನರ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಕೂಡ ಈಗಾಗಲೇ 4 ಜನರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಇನ್ನು ಗಲಾಟೆಗೆ ಮೂಲ ಕಾರಣ ಕೇವಲ ಇದು ಸಣ್ಣ ಪುಟ್ಟ ಆದಂತ ರ್ಯಾಗಿಂಗ್ ಕಾಲೇಜ್ನ ಒಳಗೆ ಅಂತಾನೂ ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ ಈಗಾಗಲೇ ಎಲ್ಲರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ತಗೊಳ್ತಾ ಇದ್ದಾರೆ. ಇನ್ನು ಉಳಿದಂತ ಆರೋಪಿಗಳಿಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಬಲೆಯನ್ನು ಕೂಡ ಬೀಸಿರುವಂತದ್ದು. ಇನ್ನು ಕಾಲೇಜು ಆಡಳಿತ ಮಂಡಳಿ ಏನಿದೆ ಅವರಿಂದನೂ ಕೂಡ ಈಗಾಗಲೇ ಕೆಲವೊಂದು ವಿಚಾರಗಳನ್ನ ಮತ್ತೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗಾಗಲೇ ತಗೊಳ್ತಾ ಇರುವಂತದ್ದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಕೆಲವರು ಬೆಂಗಳೂರಿನವರಾದ್ರೆ ಇನ್ನು ಕೆಲವರು ಕೂಡ ಹೊರ ರಾಜ್ಯದವರು ಮತ್ತೆ ಹೊರ ಜಿಲ್ಲೆಯವರು ಅಂತಾನೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನುಳಿದ ಏನು 5 ರಿಂದ 6 ಜನ ಆರೋಪಿಗಳಿಗ ಹುಡುಕಾಟಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಹ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.